ಸಾಮ್ರಾಟ್ ಸುಮ್ಮನೆ ಬಾಲರಾಜ್ನ ಹಿಂದೆ ಹೋದ. ಯಾರಿಗೂ ತಿಳಿಯಲಿಲ್ಲ ಯಾಕೆ ಬಾಲರಾಜ್ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾನಂತ. ಪ್ರಣವ್ ಸಹ ಅವರ ಹಿಂದೆ ಹೋದ. ಆಗ ನಾನ್ ನಿನಗೆ ಹೇಳ್ದೆ ನನ್ನ ಜೊತೆ ಬಾ ಅಂತ. ಇಲ್ಲ ಸರ್. ಬಾಲರಾಜ್ ಅವನನ್ನ ಗುರಾಯಿಸ್ತಾ ನೋಡಿದ. ಪ್ರಣವ್ಗೆ ಭಯ ಆಯ್ತು, ಸಾಮ್ರಾಟ್ಗೂ ಸಹ ಗಾಬರಿ ಆಯ್ತು. ಬಾಲರಾಜ್ನ ಈ ವರ್ತನೆ ನೋಡಿ ತಾನು ಯಾರು ಎಂಬ ಅನುಮಾನ ಬರುತ್ತದೆ ಅಂತ. ಅಕಸ್ಮಾತ್ ಇವನಿಂದ ಏನಾದರೂ ತಪ್ಪಾಗಿದ್ರೆ ಅದು ಮ್ಯಾನೇಜರ್ಗೆ ಗೊತ್ತಾಗ್ಬೇಕು. ನಿನ್ ಲೆವೆಲಲ್ಲಿ ಆಕ್ಷನ್ ತಗೊಂತೀಯ ಅಂದ್ರೆ ಅದು ಮ್ಯಾನೇಜರ್ಗೆ ಬೇಜಾರಾಗೋ ಸಾಧ್ಯತೆಗಳಿರುತ್ತೆ. ಓಕೆ ಸರ್. ಬಾ. ಬಾಲರಾಜ್ ಕಣ್ಸನ್ನೆ ಮಾಡಿ ಸಾಮ್ರಾಟ್ನನ್ನ ಒಳಗೆ ಕರ್ಕೊಂಡು ಹೋದ. ಮ್ಯಾನೇಜರ್ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡ್ತಿದ್ರು. ನಾನು ಬಂದಿರುವುದು ತಿಳಿಯಲಿ ಅಂತ ಬಾಲರಾಜ್ ಡೋರ್ ಅನ್ನ ಜೋರಾಗಿ ಹಾಕ್ತಾ. ಶಬ್ದ ಕೇಳಿಸಿಕೊಂಡ ಮ್ಯಾನೇಜರ್ ಬಾಗಿಲತ್ತ ನೋಡಿದ್ರು. ಬಾಲರಾಜ್ ಸರ್, ನೀವಿಲ್ಲಿ? ನನಗ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಕೂತ್ಕೊಳ್ಳಿ. ಹೇಳಿ, ಬಂದ್ ವಿಷಯ? ಹೇಳ್ಬೇಕು ಅಂದ್ರೆ ನಾನು ಏನೋ ಕೆಲ್ಸದ ಮೇಲೆ ಬಂದಿದ್ದೆ. ಆದ್ರೆ ಹೊರಗಡೆ ತಮಾಷೆ ನೋಡ್ದೆ, ಅದಕ್ಕೆ ಅನ್ಕೊಂಡೆ ಅದ್ರ ಬಗ್ಗೆ ನಿನ್ ಜೊತೆ ಫಸ್ಟ್ ಮಾತಾಡೋಣ ಅಂತ. ಹೇಳಿ. ನಿಮಗೆ ಗೊತ್ತಾ ಈ ವ್ಯಕ್ತಿ ಯಾರು ಅಂತ? ಮ್ಯಾನೇಜರ್ ಕಣ್ಣು ಸಾಮ್ರಾಟ್ ಮುಖದಿಂದ ಕೈ ಮೇಲೆ ಬಿತ್ತು ಮತ್ತು ಆ ಉಂಗುರದ ಮೇಲೆ ಯಾವಾಗ ಆ ಉಂಗುರದ ಮೇಲಿನ ಗುರುತನ್ನ ನೋಡಿದ್ರೋ ಮ್ಯಾನೇಜರ್ಗೆ ಶಾಕ್ ಆಯ್ತು. ಅಯ್ಯೋ ದೇವ್ರೆ, ಇವರು ಟೈಗರ್. ಇವನೇ ಯಾರು? ಇವನು ಆ ತಂಡದ ಕೊನೆ ಸದಸ್ಯ. ಯಾವ ಟೀಮ್ಗೆ ನೀನು ಕ್ಯಾಪ್ಟನ್ ಆಗಿದ್ಯಲ್ಲ ಟೈಗರ್. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಟೈಗರ್, ನೀವು ಇಷ್ಟು ದಿನದಿಂದ ಇಲ್ಲಿದ್ದೀರಾ. ನಾನು ನಿಮ್ಗಾಗಿ ಏನ್ ಮಾಡ್ಬೇಕು? ಅದ್ರ ಅವಶ್ಯಕತೆ ಇಲ್ಲ. ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ನ ಬಿಟ್ಟು ಅವ್ರನ್ನ ಬಿಟ್ಟು ನಾನು ಟೈಗರ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಆಯ್ತು? ಟೈಗರ್, ನಿಮ್ಮನ್ನ ನೋಡಿ ಖುಷಿ ಆಯ್ತು. ನೀವಿಲ್ಲಿದ್ದೀರಾ ಅಂದ್ರೆ ನಮ್ಮನ್ನ ನಮ್ಮ ಕಷ್ಟದಿಂದ ಹೊರಗೆ ತರ್ತೀರಾ. ಅದನ್ನವರು ಮಾಡ್ತಾರೆ. ಎಲ್ಲದಕ್ಕಿಂತ ಮೊದಲು ಇಲ್ಲಿ ಕೆಲಸ ಮಾಡೋರಿಗೆ ನೀನು ಪಾಠ ಕಲಿಸ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ರೀತಿಲಿ ಹೇಳ್ಬೇಕಾಗತ್ತೆ. ಅದು ಹೇಗಿರುತ್ತೆ ಅಂತ ನಿನಗೆ ಗೊತ್ತು. ಏನಾಯ್ತು? ಅವ್ರು ಏನ್ ಮಾಡಿದ್ರು? ಸಾಮ್ರಾಟ್ ಜೊತೆ ಏನಾಯ್ತು ಅಂತ ಬಾಲರಾಜ್ ಮ್ಯಾನೇಜರ್ಗೆ ಹೇಳಿದ್ರು. ಇದನ್ನ ಕೇಳಿ ಮ್ಯಾನೇಜರ್ಗೆ ಕೋಪ ಬಂತು. ದೊಡ್ಡ ದಾಡಿ, ಕಪ್ಪು ಕನ್ನಡಕ, ದಪ್ಪ ಚೈನ್ ಹಾಕಿದ್ದ ವ್ಯಕ್ತಿ ಸಿಗರೆಟ್ ಸೇತಿದ್ದ. ಈಗಷ್ಟೇ ಸುದ್ದಿ ಬಂದಿದೆ, ಟೈಗರ್ ಹಿಂತಿರುಗಿದ್ದಾನೆ. ನೀವ್ ಹೇಳಿದ್ರೆ. ಈಗ ಬೇಡ, ಈಗ ಜಸ್ಟ್ ಬಂದಿದ್ದಾನೆ, ಸ್ವಲ್ಪ ಮೆರೀಲಿ, ಆಮೇಲೆ ಮತ್ತೆ ಏನು ಮಾಡ್ಬೇಡ. ಈಗ ಮುಂದೆ ಏನಾಗುತ್ತದೆ? ಇವರು ಯಾರು? ಮ್ಯಾನೇಜರ್ ಪ್ರಣವ್ಗೆ ಏನ್ ಮಾಡ್ತಾರೆ? ಇವರು ಏನ್ ಪ್ಲಾನ್ ಮಾಡ್ತಿದ್ದಾರೆ? ಟೈಗರ್ ಪ್ರಣವ್ ಏನ್ ಮಾಡ್ತಿದ್ದಾನೆ ಅಂತ ಮ್ಯಾನೇಜರ್ಗೆ ಯಾವಾಗ ಗೊತ್ತಾಯ್ತು ಅವರಿಗೆ ತುಂಬಾ ಕೋಪ ಬಂತು. ಬ್ಯಾಂಕಿನಲ್ಲಿ ಅವರು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರು, ಆದರೆ ಅವರ ಮನಸ್ಸು ಗುಂಡು ಹಾರಿಸೋದಕ್ಕೆ ಕಾಯ್ತಿತ್ತು. ಅವನಿಗೆ ಎಷ್ಟು ಧೈರ್ಯ! ನಾನು ಈಗಲೇ ನೋಡ್ಕೋತೀನಿ. ಬುಲೆಟ್ ಸ್ಪೀಡ್ ಅಲ್ಲಿ ಪ್ರಣವ್ಗೆ ತನ್ನ ಕ್ಯಾಬಿನ್ಗೆ ಬರಲು ಹೇಳಿದ. ಪ್ರಣವ್ ಒಳಗಡೆ ಬಾ. ಅಲ್ಲಿಗೆ ಪ್ರಣವ್ ಬಂದ. ನೀನ್ ಏನು ಮಾಡ್ದೆ? ಇವರು ಚೆಕ್ ತಗೊಂಡು ಬಂದಿದ್ರು ತಾನೆ? ಯಾರನ್ನ ಕೇಳಿ ಹರಿದಾಕ್ದೆ? ಸರ್, ಇವನು ಒಬ್ಬ ಸಾಧಾರಣ ಡೆಲಿವರಿ ಬಾಯ್. ಇವನು ಫೇಕ್ ಚೆಕ್ ತಂದಿದ್ದ. ಇವನಿಗನ್ಸತ್ತೆ ನಾವು ಲಾಟ್ರಿ ಸಿಸ್ಟಮ್ ಇಟ್ಟಿದೀವಿ ಅಂತ. ಮತ್ತೆ ನಾನು ಇವನ್ ಚೆಕ್ ಡೀಟೇಲ್ಸ್ ನ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದೆ. ಯಾವ ಡೇಟಾ ಮ್ಯಾಚೇ ಆಗ್ಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹೌದು ಸರ್. ಈ ಡೆಲಿವರಿ ಬಾಯ್ ಯಾರ್ ಚೆಕ್ ತಂದಿದ್ದ ಅಂತ ನಿನಗೆ ಗೊತ್ತಾ? ಅಕ್ರಮ್ ಸರ್ದು. ಏನ್ ಸರ್? ಹೌದು. ಇವನ್ ಜೊತೆ ನೀನ್ ಏನ್ ಮಾಡ್ದ್ಯೋ ಅದು ಓಕೆ, ಆದ್ರೆ ಅಕ್ರಮ್ ಸರ್ ಚೆಕ್ಕಿಗೆ ನೀನು ಏನ್ ಮಾಡ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆ ಚೆಕ್ಕಿಗೆ ಬಂದ ಸ್ಥಿತಿ ನಿನಗೂ ಬರುತ್ತೆ, ಗೊತ್ತು ಅಲ್ವಾ? ಚೆಕ್ ಎಲ್ಲಿ? ಸರ್, ಇಲ್ಲಿ ಚೆಕ್. ಎಷ್ಟು ಧೈರ್ಯ ನಿಂಗೆ? ಒಂದು ಕೆಲಸ ಮಾಡು, ಈ ಚೆಕ್ನ ಎಲ್ಲಾ ತುಂಡುಗಳನ್ನ ಟೇಪ್ ಹಾಕಿ ಅಂಟಿಸು. ಏನ್ ಸರ್? ಹಾ, ಮತ್ತೆ ಈ ಕೆಲಸ ಆದ್ಮೇಲೆ ನಿನ್ನನ್ನ ಕೆಲಸದಿಂದ ತೆಗಿತಿದ್ದೀನಿ. ಯು ಆರ್ ಫೈರ್ಡ್. ಸರ್, ಆದ್ರೆ ನಾನೇನ್ ಮಾಡಿದೆ? ಕೆಲ್ಸದಿಂದ ತೆಗಿತಿದ್ದೀನಿ, ಅದನ್ನ ಕೇಳಿಸ್ಕೊಂಡೆ. ಆದ್ರೆ ಅದಕ್ ಮುಂಚೆ ಏನ್ ಹೇಳ್ದೆ ಅಂತ
ಕೇಳಿಸ್ಲಿಲ್ವಾ? ಈ ಚೆಕ್ ಅನ್ನ ಮತ್ತೆ ಅಂಟಿಸ್ಬೇಕಂತ ಗೊತ್ತಿದ್ರೆ ಅವನು ಹರಿದಾಗ್ತಿರ್ಲಿಲ್ಲ. ಈ ಚೆಕ್ ಅಕ್ರಮ್ ಸರ್ದು. ಇದನ್ನ ಸರಿಯಾಗಿ ಅನ್ಸು. ಏನಾದ್ರೂ ಸ್ವಲ್ಪ ತಪ್ಪಾದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಲ್ವಾ? ನಿನ್ಗೆಲ್ಲೂ ಕೆಲ್ಸ ಸಿಗ್ಬಾರ್ದು. ಆ ರೀತಿ ಮಾಡ್ತೀನಿ. ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಡೂ ಇಟ್ ನೌ. ಪ್ರಣವ್ ಭಯದಿಂದ ಬಾಲರಾಜ್ ಮತ್ತು ಸಾಮ್ರಾಟ್ ಅಂತ ನೋಡಿ ಹಿಂತಿರುಗಿದ ಮತ್ತು ಆರಂಭಿಸಿದ. ಸಾಮ್ರಾಟ್ ತನ್ನ ಮನಸ್ಸಲ್ಲಿ ಅಂದುಕೊಳ್ತಿದ್ದ, ಈ ಪ್ರಣವ್ ಎಷ್ಟು ನನ್ನಂಥವ್ರ ಜೊತೆ ಹೇಗೆ ನಡೆದುಕೊಂಡಿರಬಹುದು ಅಂತ. ಈ ಕಡೆ ಪ್ರಣವ್ ಅಂದ್ಕೊಳ್ತಿದ್ದ, ತನ್ನ ಮ್ಯಾನೇಜರ್ ಹಾಗೂ ಬಾಲರಾಜ್ ಸರ್ ಒಬ್ಬ ಸಾಧಾರಣ ಡೆಲಿವರಿ ಹುಡುಗನಿಗೆ ಏನಕ್ಕೆ ಸಹಾಯ ಮಾಡ್ತಿದ್ದಾರಂತ. ಕೊನೆಗೂ ಚೆಕ್ ರೆಡಿ ಆಯ್ತು. ದಯವಿಟ್ಟು ಕ್ಷಮಿಸಿ ಟೈಗರ್. ಇಷ್ಟು ದಿನ ನೀವು ಎಲ್ಲಿದ್ರಿ? ಮೊದಲು ನೀನ್ ನನ್ಗೆ ಹೇಳು, ನನ್ನ ಅಪ್ಪ ನಿನ್ಗೆ ಹೇಗ್ ಗೊತ್ತು ಅಂತ. ನಾನು ಅವ್ರ ತಂಡದ ಸದಸ್ಯ. ಕೇಳು, ಟೈಗರ್ ಏನೋ ವಾಪಸ್ ಬಂದಾಯ್ತು. ಆದ್ರೆ ಮಾರ್ಕೋ ಬರೋವರೆಗೂ ಯಾರಿಗೂ ಏನೂ ಗೊತ್ತಾಗ್ಬಾರ್ದು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಬಾಲರಾಜ್ ಸರ್ ಹೇಳ್ತಿರೋದು ಸರಿ. ನಮ್ ಹುಲಿಗಳ ಗುಂಪಲ್ಲಿ ಒಂದು ನರಿ ಸೇರ್ಕೊಂಡಿದೆ. ನಮ್ ಎಲ್ಲಾ ಪ್ಲಾನ್ಗಳನ್ನ ನಮ್ ಎನಿಮೀಸ್ಗೆ ಇನ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಹುಷಾರಾಗಿರ್ಬೇಕು ಟೈಗರ್. ನರಿ ಅಂದ್ರೆ ಸ್ಪೈ? ಹೌದು, ಇದ್ರ ಬಗ್ಗೆ ಮಾರ್ಕ್ ನಿನಗೆ ಎಲ್ಲಾನು ಹೇಳ್ತಾನೆ. ಅಲ್ಲಿವರೆಗೂ ನೀನು ಗುಹೆಯಿಂದ ಹೊರಗಡೆ ಬರಬೇಡ. ಇಷ್ಟರಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮಪ್ಪ ಸಂಜಯ್ಗೆ ಏನಾಯ್ತು, ಯಾರು ಏನ್ ಮಾಡಿದ್ರು ಅಂತ, ನರಿ ಯಾರು ಅಂತ. ಮತ್ತೆ ಜೊತೆಗೆ ಈ ನರಿಗಳು. ಇದನ್ನ ಕೇಳಿ ಸಾಮ್ರಾಟ್ಗೆ ಒಂದು ಹೆಸರು ನೆನಪಾಗಿದ್ದು, ಮಾರ್ಕೋ. ಯಾವ ರೀತಿ ರಾಣಾ ಸಂಜಯ್ಗೆ ಮೋಸ ಮಾಡಿದ್ನೋ ಅದೇ ರೀತಿ ಮಾರ್ಕೋ ಸಹ ಮಾಡ್ತಾನಂತ ಮಾರ್ಕೋ ಮತ್ತು ಅವನ ಫಾಲೋವರ್ಸ್ ಮೇಲೆ ಸಾಮ್ರಾಟ್ಗೆ ಕೋಪ ಇತ್ತು. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.